ಛಾಯಾಮನ್ಯಸ್ಯ ಕುರ್ವಂತಿ ತಿಷ್ಟಂತಿ ಸ್ವಯಮಾತಪೆ ಫಲಾನ್ಯಪಿ ಪರಾರ್ಥಾಯ ವೃಕ್ಷಾಃ ಸತ್ಪುರುಷಾ ಇವ. ಸ್ವತಃ ಬಿಸಿಲಿನಲ್ಲಿದ್ದರೂ ಬೇರೆಯವರಿಗೆ ಮರಗಳು ನೆರಳನ್ನು ಕೊಡುತ್ತವೆ. ತಾವು ಬಿಡುವ ಹಣ್ಣುಗಳನ್ನೂ ಸಹ ಇತರರಿಗೆ ಕೊಡುತ್ತವೆ. ಹಾಗಾಗಿ ಈ ಶ್ಲೋಕದಲ್ಲಿ ಸಮಾಜಕ್ಕೆ ಒಳ್ಳೆಯದನ್ನು ಮಾಡುವ ಸತ್ಪುರುಷರಿಗೆ ಮರಗಳನ್ನು ಹೋಲಿಸಲಾಗಿದೆ. ಕಾಡು ಅತ್ತಿ ಅಥವಾ ಅಡವಿ ಅತ್ತಿ ಎಂಬ ಮರವನ್ನು ಇಂಗ್ಲಿಷ್ನಲ್ಲಿ ರಫ್ ಲೀಫ್ ಫಿಗ್ ಎಂದು ಕರೆಯುವರು. ಫೈಕಸ್ ಹಿಸ್ಪಿಡಾ ಎಂಬುದು ಇದರ ಸಸ್ಯಶಾಸ್ತ್ರೀಯ ನಾಮಧೇಯ. ಸಂಸ್ಕೃತದಲ್ಲಿ ಕಾಕೋದುಂಬರಿಕಾ ಎಂದು, ಹಿಂದಿಯಲ್ಲಿ ಗೋಬಲ ಎಂದು ಕರೆಯಲಾಗುವುದು. ನಮ್ಮ ಭಾರತ, ಶ್ರೀಲಂಕಾ, ಮಯನ್ಮಾರ್, ಚೈನಾ ಸೇರಿದಂತೆ ದಕ್ಷಿಣ ಏಷ್ಯಾದ ಇನ್ನಿತರ ರಾಷ್ಟ್ರಗಳಲ್ಲಿ ಹಾಗೂ ಆಸ್ಟ್ರೇಲಿಯಾದಲ್ಲಿ ಇದು ನೈಸರ್ಗಿಕವಾಗಿ ಹುಟ್ಟಿ ಬೆಳೆಯುತ್ತದೆ. ಸುಮಾರು 32 ಅಡಿ ಎತ್ತರಕ್ಕೆ ಬೆಳೆಯುವ ಈ ಮರವು ಅಗಲವಾದ ಎಲೆಗಳನ್ನು ಹೊಂದಿರುತ್ತವೆ. ಔದುಂಬರ ಮರದ ಹಣ್ಣಿಗಿಂತ ಕಾಡು ಅತ್ತಿಯ ಹಣ್ಣುಗಳು ಗಾತ್ರದಲ್ಲಿ ಹಿರಿದಾಗಿರುತ್ತವೆ. ಇದರಲ್ಲಿಯೂ ಕೂಡ ಕಾಯಿಯ ಒಳಗಡೆ ಹೂವುಗಳಿರುತ್ತವೆ. ಹೂಗಳಿಂದ ಕಾಯಿ ಮಾಗಿ ಹಣ್ಣಾಗಬೇಕೆಂದರೆ ಪರಾಗಸ್ಪರ್ಶವಾಗಬೇಕು. ಫಿಗ್ ವ್ಯಾಸ್ಪ್ ಎಂಬ ಸಣ್ಣ ಕಣಜಗಳು ಈ ಕ್ರಿಯೆಗೆ ಅತ್ಯವಶ್ಯಕ. ಇವು ಕಾಯಿಯೊಳಗೆ ನುಸುಳಿ ಅಲ್ಲಿ ಮೊಟ್ಟೆಗಳನ್ನಿಟ್ಟು ಸಂತಾನಾಭಿವೃದ್ಧಿ ಮಾಡುತ್ತವೆ. ಮೊಟ್ಟೆಯಿಂದ ಹೊರಬಂದ ಮರಿಗಳು ಹಣ್ಣಿನಿಂದ ಈಚೆ ಬಂದು ಇನ್ನಿತರ ಹಣ್ಣುಗಳಿಗಾಗಿ ಹುಡುಕಾಟ ನಡೆಸುತ್ತವೆ. ಈ ಫಿಗ್ ವ್ಯಾಸ್ಪ್ಗಳು ಅತ್ತಿ ಕಾಯಿಯೊಳಗೆ ಚಲಿಸುವಾಗ ಗಂಡು ಹೂವಿನ ಪರಾಗಗಳನ್ನು ಹೆಣ್ಣು ಹೂವುಗಳಿಗೆ ಮುಟ್ಟಿಸುತ್ತವೆ. ಈ ಪರಾಗಸ್ಪರ್ಶ ಕ್ರಿಯೆಯ ನಂತರವೇ ಬೀಜೋತ್ಪಾದನೆಯಾಗಿ ಸಸ್ಯ ಸಂಕುಲದ ಸಂತತಿ ಉಳಿಯಲು ಸಾಧ್ಯ. ಈ ಕ್ರಿಯೆಯಿಂದ ಫಿಗ್ ವ್ಯಾಸ್ಪ್ ಕಣಜ ಹಾಗೂ ವೃಕ್ಷದ ಸಂತಾನಗಳೆರಡೂ ವೃದ್ಧಿಯಾಗುತ್ತದೆ. ಆದ್ದರಿಂದ ಈ ಪ್ರಕೃತಿಯಲ್ಲಿ ಪ್ರತಿಯೊಂದು ಜೀವಿಗಳ ಪಾತ್ರವೂ ಮಹತ್ವದ್ದಾಗಿದೆ. ಮಾನವನೊಬ್ಬನಲ್ಲಿ ಬಿಟ್ಟು ಪ್ರಕೃತಿಯ ಬೇರೆಲ್ಲ ಜೀವಿಗಳಲ್ಲಿಯೂ ಸಹ ಇಂತಹ ಪರಸ್ಪರ ಹೊಂದಾಣಿಕೆಯನ್ನು ಕಾಣಬಹುದು. ಕಾಡು ಅತ್ತಿಯ ಉಪಯೋಗಗಳನ್ನು ತಿಳಿದುಕೊಳ್ಳೋಣ. ಈ ಮರದ ಕಾಂಡ, ರಂಬೆ, ಕೊಂಬೆಗಳಿಂದ ನಾರನ್ನು ಪಡೆಯಬಹುದಾಗಿದೆ. ಕೆಲವು ಅಧ್ಯಯನಗಳ ಪ್ರಕಾರ ಇದರ ಎಲೆಗಳು ಕರೋಷನ್ ಇನ್ಹಿಬಿಟರ್ಸ್ನಂತೆ ಕಾರ್ಯನಿರ್ವಹಿಸುತ್ತವೆ. ಎಲೆಗಳಲ್ಲಿರುವ ಅಂಶಗಳನ್ನು ಹೊರತೆಗೆದು ಅದರ ದ್ರಾವಣವನ್ನು ಕಬ್ಬಿಣಕ್ಕೆ ಲೇಪಿಸುವುದರಿಂದ ತುಕ್ಕು ಹಿಡಿಯುವುದನ್ನು ತಡೆಗಟ್ಟಬಹುದಾಗಿದೆ. ರಾಸಾಯನಿಕಗಳಿಂದ ಕೂಡಿದ ಕರೋಷನ್ ಇನ್ಹಿಬಿಟರ್ಸ್ಗಳು ನಮ್ಮ ಆರೋಗ್ಯದ ಮೇಲೆ ಕೆಲವೊಂದು ದುಷ್ಪರಿಣಾಮಗಳನ್ನು ಬೀರುತ್ತವೆ. ಆದರೆ ಎಲೆಗಳಿಂದ ತಯಾರಿಸಲ್ಪಟ್ಟ ಈ ಪದಾರ್ಥವನ್ನು ಗ್ರೀನ್ ಇನ್ಹಿಬಿಟರ್ಸ್ ಎಂದು ಕರೆಯುವರು. ಇವುಗಳಿಂದ ಯಾವುದೇ ತೊಂದರೆಗಳು ಉಂಟಾಗುವುದಿಲ್ಲ. ಕಾಡು ಅತ್ತಿ ಮರದ ತೊಗಟೆ, ಎಲೆ, ಬೇರುಗಳನ್ನು ಆಯುರ್ವೇದ, ಸಿದ್ಧ, ಯುನಾನಿ ಹಾಗೂ ಇನ್ನಿತರ ಚಿಕಿತ್ಸೆಗಳಲ್ಲಿ ಬಳಸುವರು. ಈ ಮರದ ವಿವಿಧ ಭಾಗಗಳನ್ನು ಲಿವರ್ನ ಸಮಸ್ಯೆಗಳ ಚಿಕಿತ್ಸೆಗೆ, ಕಾಮಾಲೆ, ಅತಿಸಾರ ಹಾಗೂ ಮಧುಮೇಹ ನಿಯಂತ್ರಣಕ್ಕೆ ಉಪಯೋಗಿಸಲಾಗುತ್ತದೆ. ಊತ ನಿವಾರಣೆ, ಗಾಯಗಳ ಮಾಗುವಿಕೆಗೂ ಈ ಮರವು ಪ್ರಯೋಜನಕಾರಿಯಾಗಿದೆ.